ಹಲೋ, ನಮಸ್ಕಾರ. ಗುಡ್ ಈವ್ನಿಂಗ್. ನನಗೆ ನೆಲಮಂಗ್ಲ ಹತ್ರ ಅಪಾರ್ಟ್ಮೆಂಟ್ ವಿಲ್ಲಾ, ಅಲ್ಲಿ ಬರೀ ಮನೆ ಕೆಲಸಕ್ಕಷ್ಟೇ, ಬರೀ ಮನೆ ಕೆಲಸ. 15,000 ಕೊಡ್ತಾರೆ, ಅಲ್ಲೇ ಸ್ಟೇಯಿಂಗು. ಬಟ್ ಅವ್ರ ಮನೇಲಿ 2 ನಾಯಿ ಇದೆ. ಮೇಡಮ್ ಬಂದು ಬ್ರಾಹ್ಮಿನ್ಸು. ನಾನ್ ವೆಜ್ ತಿಂತೀನಿ ಅನ್ನೋರಿಗೆ ತರಿಸ್ಕೊಡ್ತಾರೆ ಅಷ್ಟೇ, ಬಟ್ ಮೇಡಮ್ ತಿನ್ನಲ್ಲ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಬರೋದಕ್ಕೆ, ತಿಂಗಳಿಗೆ 2 ರಜಾ ಮತ್ತು 1ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಸಂಬಳ. ಸೊ ನೆಲಮಂಗ್ಲ ಹತ್ರ ಒಳಗಡೆ ಹೋಗಬೇಕು. ಅದು ಅಪಾರ್ಟ್ಮೆಂಟು ವಿಲ್ಲಾ ಅದು. ಸೊ ಕರ್ಕೊಂಡು ಹೋಗ್ತೀವಿ ನಾವೇ. ಸೊ ಯಾರಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇದೆ, 18ರಿಂದ 45, 50 ಆದರೂ ಪರವಾಗಿಲ್ವಂತೆ ಅವ್ರಿಗೆ. ಸೊ 50 ಇಯರ್ಸ್ ಆದರೂ ಪರವಾಗಿಲ್ಲ, 55 ಆದರೂ ಪರವಾಗಿಲ್ಲ ಅಂತಿದ್ದಾರೆ. ಸೊ ಯಾರು ಗಟ್ಟಿಮುಟ್ಟಾಗಿದ್ದು ಲೇಡೀಸು, ಇದು ಹುಡುಗರಿಗಲ್ಲ. ಹುಡುಗರು ನಂಬರ್ ಹಾಕಬೇಡಿ, ದಯವಿಟ್ಟು ನಂಬರ್ ಹಾಕಬೇಡಿ. ಎಷ್ಟು ಸಲ ನಾನು ಇವತ್ತು ಬೆಳಗ್ಗೆಯಿಂದ ಒಂದು 15-20 ಕಾಲ್ ಮಾಡಿದ್ದೀನಿ. ಫ್ಯಾಮಿಲಿಗಿದೆಯಾ ಅಂತಾರೆ. ಫ್ಯಾಮಿಲಿಗಿದೆ ಕೆಲಸ, ಬಟ್ ಓನರ್ ಊರಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅದು ಫ್ಯಾಮಿಲಿಗೆ ಕೆಲಸ ಬೇಕು ಅಂದಾಗ ಗಂಡ ಹೆಂಡ್ತಿ ಬೇಕು ಅಂತ ಅದ್ರ ವಿಡಿಯೋ ನಾನು ಹಾಕ್ತೀನಿ. ಇವಾಗಿದು ನೆಲಮಂಗ್ಲ ಅಪಾರ್ಟ್ಮೆಂಟು ಹತ್ರ ಒಂದು 45ರಿಂದ 55 ಆದರೂ ಪರವಾಗಿಲ್ಲ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಬೇಕು, 2 ನಾಯಿ ಇದೆ, ಮನೆ ಕಸ, ಡೂಪ್ಲೆಕ್ಸ್ ಮನೆ ಕಸ ಗುಡಿಸ್ಕೋಬೇಕು, ಪಾತ್ರೆ ತೊಳ್ಕೊಬೇಕು. ಸೊ ಮೇಡಮ್ ಎಲ್ಲಾದರೂ ಕರ್ಕೊಂಡೋದಾಗ ಅವ್ರ ಜೊತೆ ಹೋಗಿ ಬರಬೇಕು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಬರೋರು ನಿಮ್ಮ ನಂಬರ್ ಹಾಕಿ ನಾನು ಕಾಲ್ ಮಾಡ್ತೀನಿ. ನನ್ನ ಹೆಸರಲ್ಲಿ ಯಾರೇ ಕಾಲ್ ಮಾಡಿದ್ರು ದಯವಿಟ್ಟು ಅವ್ರ ನಂಬರ್ನ ಬ್ಲಾಕ್ ಮಾಡಿ. ಇಲ್ಲ ನಿಮ್ಗೇನಾದರೂ ತುಂಬ ತೊಂದರೆ ಕೊಡ್ತಿದ್ರೆ ಖಂಡಿತ ಪೊಲೀಸ್ ಕಂಪ್ಲೇಂಟ್ ಮಾಡಿ. ನಿಮ್ಮ ಮನೆ ಹತ್ರ ನೀವು ಯಾವ ಊರಲ್ಲಿದ್ದೀರಾ, ಇವಾಗ ನೀವು ತುಮಕೂರಲ್ಲಿದ್ದೀರಾ, ತುಮಕೂರಲ್ಲಿ ಕಂಪ್ಲೇಂಟ್ ಕೊಡಿ. ಗುಬ್ಬಿಲಿದ್ದೀರಾ, ಗುಬ್ಬಿ ಕೊಡಿ. ಥ್ರೂಔಟ್ ಕರ್ನಾಟಕ ಎಷ್ಟು ಜನ ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ರಿಕ್ವೆಸ್ಟು, ನನ್ನ ಹೆಸರು ಹೇಳ್ಕೊಂಡು ನನ್ನ ಏಜೆನ್ಸಿ ಹೆಸರನ್ನ ಹಾಳು ಮಾಡ್ತಿದ್ದಾರೆ. ಹುಡುಗರು ಹುಡುಗಿರು ಇಬ್ಬರು ಮಾಡ್ತಿದ್ದಾರೆ. ಇವಾಗ ಮುಂಚೆ ಬರೀ ಹುಡುಗರು ಅಂದ್ಕೊಂಡೆ, ಇವಾಗ ಹುಡುಗಿರು ಸೇರ್ಕೊಂಡಿದ್ದಾರೆ ಇದಕ್ಕೆ. ಸೊ ಅದಕ್ಕೆ ದಯವಿಟ್ಟು ಯಾರೂ ನಂಬಿಟ್ಟು ಹೋಗಬೇಡಿ. 40,000 50,000 ಅಂತಾರೆ. ಎಷ್ಟೋ ಜನ ಮೆಜೆಸ್ಟಿಕ್ ಬಂದು ಕೂತ್ಬಿಟ್ಟು ವಾಪಸ್ ಹೋಗಿದ್ದಾರೆ ಹುಡುಗಿರು. ನನಗೆ ಆಮೇಲೆ ಕಾಲ್ ಮಾಡಿದ್ದಾರೆ, ನನ್ನ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದ್ದಾರೆ. ಮೇಡಮ್ ಈ ಥರ ಮೆಜೆಸ್ಟಿಕ್ ಬಂದ್ವಿ, ದುಡ್ಡು ಕೇಳಿದ್ರು, ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರು ಅಂತ. ಸೊ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನನ್ನ ನಂಬರು 3060 ಕೊನೆ ನಂಬರ್. ನನ್ನ ನಂಬರ್ ಯಾಕೆ ಆಗ್ತಿಲ್ಲ ಅಂದರೆ ನನ್ನ ನಂಬರು ಮಿಸ್ಯೂಸ್ ಮಾಡ್ತಿದ್ದಾರೆ ಕೆಲವರು. ನಾನು ಯಾಕೆ ನೀವು ಹಾಕಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂದಮೇಲೆ ನೀವು ನನ್ನ ಹತ್ರ ಮಾತಾಡ್ಮೇಲೆ ಇನ್ಸ್ಟಾಗ್ರಾಮಿಂದ ತೆಗೆದುಬಿಡಿ. ಹುಡುಗರು ಯಾರೇ ಕಾಲ್ ಮಾಡಿದ್ರು ದಯವಿಟ್ಟು ನನ್ನ ಹೆಸರು ಹೇಳಿದ್ರೆ ದಯವಿಟ್ಟು ನಂಬೇಡಿ. ನಾನು ಯಾವ ಹುಡುಗರು, ಯಾವ ಏಜೆನ್ಸಿನೂ, ಯಾರ ಫ್ರೆಂಡ್ಸ್ನು ಯಾರು ನನ್ನ ನಂಬರ್ನ ನಾನು ಕೊಟ್ಟು ಮಾತಾಡ್ರಮ್ಮ ಅಂತ ಬಿಟ್ಟಿಲ್ಲ. ನಾನು ವೀಡಿಯೋಸ್ ಮಾಡ್ತೀನಿ, ನಾನೇ ಕಾಲ್ ಮಾಡ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ಬಿಡ್ತೀನಿ. ದಯವಿಟ್ಟು ಯಾರು ನಂಬಿ, ಯಾವ ಹುಡುಗನ ನಂಬಿ ಕೂಡ ಎಲ್ಲಿಗೂ ಹೋಗಬೇಡಿ, ಎಲ್ಲಿಗೂ ಬರಬೇಡಿ. ಇದು ಯಾಕಂದರೆ ಬೆಂಗಳೂರು ಸರಿ ಇಲ್ಲ, ಏರಿಯಾ ಸರಿ ಇಲ್ಲ, ಗೊತ್ತಾಯ್ತಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಲೈಫ್ ಅಲ್ವಾ, ಎಲ್ಲರದು ಒಂದು ಜೀವನ ಅಲ್ವಾ, ಒಂದು ಜೀವ ಅಲ್ವಾ, ಎಲ್ಲರೂ ಒಳ್ಳೆಯವರೇ ಇರಲ್ಲ. ಸೊ ನಾನೆಲ್ಲ ಲೇಡೀಸ್ಗೆ ಹೇಳ್ತಿರೋದು, ಲೇಡೀಸು ಹುಡುಗಿರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಾಯಿದ್ದೀನಿ. ನಾನು ಕಾಲ್ ಮಾಡಿ, ನಾನು ವಿಡಿಯೋ ಕಾಲ್ ಮಾಡಿ, ಬನ್ನಿ. ನಿಮಗೆ ಕೆಲಸದ ಅವಶ್ಯಕತೆ ಇದ್ದರೆ ಬನ್ನಿ, ಇಲ್ಲಾಂದರೆ ದಯವಿಟ್ಟು ಬರಬೇಡಿ. ಮತ್ತು ಇನ್ನೊಂದು, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ, ಈ ಥರ ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಇಂಥ ಕಡೆ ಹೋಗ್ತಾಯಿದ್ದೀನಿ, ಇಂಥ ಕಡೆ ಸೇರ್ತಾಯಿದ್ದೀನಿ ಅಂತ ಇನ್ಫಾರ್ಮ್ ಮಾಡಿದೆ. ಮನೇಲಿ ಕೇಳದೆ ಮಾತ್ರ ದಯವಿಟ್ಟು ಬರಬೇಡಿ. ಆಮೇಲೆ ಬರೋದು, ನಾವು ಕೆಲಸಕ್ಕೆ ಸೇರಿಸೋದು, ನಿಮ್ಮ ಕಡೆಯವ್ರು ಬರೋದು, ನಮಗೆ ಫೋನ್ ಮಾಡೋದು, ನಮ್ಮ ಹುಡುಗಿನ ವಾಪಸ್ ಕಳಿಸಿ ಅನ್ನೋದು, ಈ ಥರ ಸುಮಾರು ಆಗಿದೆ ನನಗೆ. ಈ ವಾರದಲ್ಲೇ ನನಗೆ 2 ಇನ್ಸಿಡೆಂಟ್ ಆಗಿದೆ ನೆಲಮಂಗಲದ್ದು. ಅದು ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೆ, ಆ ವಿಡಿಯೋ ತೆಗೆದು ಹಾಕಿದ್ದಾಯಿತು. ಅವರಿಬ್ಬರು ಅಕ್ಕ ತಂಗಿದ್ರು, ಫ್ರೆಂಡು ಅಂತ ಬಂದು ಇವತ್ತು ಸೇರಿಕೊಂಡ್ರು. ನಾಳೆ ಬೆಳಗ್ಗೆ ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಓಡೋದ್ರು ಅವರು. ಅದಕ್ಕೆ ದಯವಿಟ್ಟು ನಿಮ್ಮ ಮನೇಲಿ ನೀವು ಯಾರೇ ಬರ್ತೀರಾ ನನಗೆ ಬಂದು ಜಾಯಿನ್ ಆದಾಗ ನಿಮ್ಮ ಕಡೆ ಒಂದು ನಂಬರ್ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಈ ಥರ ಬಂದಿದ್ದಾರೆ ನಮ್ಮ ಹತ್ರ, ನಾನು ಕೆಲಸಕ್ಕೆ ಸೇರಿಸ್ಬೋದಾ ಅಂತ. ಗೊತ್ತಾಯ್ತಾ? ಕೇಳದೆ ಮಾತ್ರ ದಯವಿಟ್ಟು ಬರಬೇಡಿ.